ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈಗ 5 ಗಂಟೆ ಆಗಿದೆ ಬೆಳಿಗ್ಗೆ. ಇವತ್ತು ಉದ್ದಿನ ಬೇಳೆ ನಿನ್ನೆ ನೈಟಿಗೆ ನೆನೆಸಿಟ್ಟಿದ್ದೇನೆ, ಉದ್ದಿನ ವಡೆ ಮಾಡುವ ಅಂತ. ಹಾಗೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೇನೆ. ಮಕ್ಕಳಿಗೂ ನಾಷ್ಟಕ್ಕೆ ರೆಡಿ ಆಗಬೇಕು. ಕಾಲೇಜ್ ಸ್ಟಾರ್ಟ್ ಆಗಿದೆ ನನ್ನ ಮಗನಿಗೆ. ಹಾಗೆ ಇವತ್ತು ಉದ್ದಿನ ವಡೆ ಮಾಡುವ ಅಂತ. ಬನ್ನಿ ಫ್ರೆಂಡ್ಸ್, ವಡೆ ಮಾಡುವಲ್ಲ. ಈಗ ನಾನು ಡ್ರೈ ಆಗಿ ಇದು ತಗೊಂಡಿದ್ದೀನಿ, ಉದ್ದಿನ ಬೇಳೆ ನೆನೆಸಿಟ್ಟಿದ್ದು. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು, ಒಂದು ಅರ್ಧನೂ ಬೇಡ, ಯಾಕಂದರೆ ಗಟ್ಟಿಯಾಗಿರಬೇಕಲ್ಲ. ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ನನಗೆ. ಇದು ಈಗ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಕೊಬ್ಬರಿ, ಒಣ ಕೊಬ್ಬರಿ ಇದೆಯಲ್ಲ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿಟ್ಟದ್ದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ, ಟೇಸ್ಟಿಗೆ ಸ್ವಲ್ಪ ಜಾಸ್ತಿನೂ ಬೇಡ. ಇದು ಬೆಳಿಗ್ಗೆ ಬೇಗ ಅದರಿಂದ ಯಾರೂ ಎದ್ದಿಲ್ಲ, ನಾನೇ ಫಸ್ಟ್ ಎದ್ದಿದ್ದು. ಹಾಗೆ ನನಗೆ ವೀಡಿಯೋ ಮಾಡಲಿಕ್ಕೂ ಯಾರೂ ಇಲ್ಲ. ನಾನೇ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕರೆಕ್ಟಾಗಿ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ತೆಳುನೂ ಆಗಬಾರ್ದು ನೋಡಿ, ಕೈಯಲ್ಲಿ ಅಷ್ಟು ಬರಬೇಕು. ಈಗ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಬಿಸಿಯಾಗಿದೆ ಎಣ್ಣೆ. Tuh lah,
ಮಕ್ಕಳು ಸ್ಕೂಲಿಗೆ ಹೊರಟಾಯಿತು. ಫ್ರೆಂಡ್ಸ್, ಇದನ್ನು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬೋದು ನಾನು ಏನು ಮಾಡ್ತಿದ್ದೀನಿ ಅಂತ. ಗೊತ್ತಾಗ್ತಿಲ್ವಾ? ಈಗಲೂ ಗೊತ್ತಾಗ್ತಿಲ್ವಾ? ಈಗ ಸಾಧಾರಣ ಗೊತ್ತಾಗಿರ್ಬೋದು. ಬನ್ನಿ, ಫಿಶ್ ಫ್ರೈ ಮಸಾಲ ಮಾಡ್ತಾಯಿದ್ದೀನಿ, ಬಟ್ ಗ್ರೀನ್ ಫಿಶ್ ಫ್ರೈ ಮಸಾಲ. ನಾನು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತಾಯಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇನ್ನೂ ಕೆಲವು ಹಾಕಲಿಕ್ಕಿದೆ, ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಕಾಯಿಮೆಣಸು 20ರಿಂದ 25 ಕಾಯಿಮೆಣಸು ಯೂಸ್ ಮಾಡ್ತಾಯಿದ್ದೀನಿ, ಚಿಕ್ಕದಾದ್ರಿಂದ. ಮಸಾಲೆ ಫ್ರೈ ಮಾಡೋದಾದರೆ ಬೇಕಷ್ಟು. ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋವಂಥದ್ದು, ಪೆಪ್ಪರ್, ಕರಿಮೆಣಸು. ಮಸಾಲೆಗೆ ಖಾರ ಆಗಬೇಕಲ್ಲ, ಕರಿಮೆಣಸು ಸ್ವಲ್ಪ ಯೂಸ್ ಮಾಡಬೇಕು. ಹಾಗೆ ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಮತ್ತು ಲಿಂಬೆ ಹುಳಿ ಗಾತ್ರದ್ದೊಂದು ಹುಳಿ. ನಾನು ಇದಕ್ಕೆ ಜಾರಿಗೆ ನೀರು ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೇನೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನು ಆನಂತರ ಅದಕ್ಕೆ ಜಾರಿಗೆ ನೀರು ಗೊತ್ತಿರ್ಬೋದು, ನನ್ನ ಅಡುಗೆಯಲ್ಲಿ ನೋಡಿರ್ಬೋದು ನೀವು, ಜಾರಿಗೆ ಹುಳಿ ಅಂತ, ಅದು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ಜಾರಿಗೆ ನೀರು ಹಾಕಲಿಕ್ಕಿದೆ, ಅದು ಮತ್ತು ನೀರಾಗುತ್ತೆ. ಇದಕ್ಕೆ ಇನ್ನೊಂದು ವಸ್ತು ಹಾಕಲಿಕ್ಕಿತ್ತು, ನಂಗೆ ಮರ್ತೋಯ್ತು. ಕರಿಬೇವು ಸೊಪ್ಪು ಪರಿಮಳ ಬರುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನೋಡಿ, ಮಿಕ್ಸಿಗೆ ಜಾರಿಗೆ ನೀರೇ ಹಾಕ್ತಾಯಿದ್ದೀನಿ, ಯಾಕಂದರೆ ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ. ಅದಕ್ಕೆ ಆ ನೀರಿಂದಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ದೇನೆ. ಇದು ಮಸಾಲೆ ಫ್ರೈ ಮಾಡಲಿಕ್ಕೆ, ಇದು ಫ್ರೈ ಮಾಡ್ಕೊಳ್ಳಿಕ್ಕೆ. ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರು ನೋಡಿ, ಜಾಸ್ತಿ ತೆಳುನೂ ಆಗಬಾರ್ದು, ಮಸಾಲೆ ಅದಕ್ಕೆ ಹಿಡಿಬೇಕಲ್ಲ. ಈಗ ಇದರದ್ದು ಉಪ್ಪು ನೋಡ್ಕೊಳ್ಬೇಕು. ಹುಳಿ ಖಾರ ಎಲ್ಲ ಇರುತ್ತೆ, ಯಾಕಂದರೆ ಹುಳಿಗೋಸ್ಕರ ಹುಣಸೆ ಹುಳಿನೂ ಹಾಕ್ಕೊಂಡಿದ್ದೇನೆ. ಆಮೇಲೆ ಜಾರಿಗೆ ನೀರು ಹಾಕ್ಕೊಂಡಿದ್ದೇನೆ. ಹಾಗೆ ಖಾರಕ್ಕೆ ಕಾಯಿಮೆಣಸು ಹಾಕ್ಕೊಂಡಿದ್ದೇನೆ ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೇನೆ. ಉಪ್ಪು ಮಾತ್ರ ನೋಡ್ಕೊಳ್ಬೇಕು, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಮೀನು ಕ್ಲೀನ್ ಮಾಡಿ ಆಗಿದೆ, ಮಸಾಲೆನೂ ರೆಡಿ ಇದೆ. ಈಗ ಡಿಪ್ ಮಾಡ್ತಾ ಬರುವ.
ಇದು ಹಾಗೆ ನೀವು ಈ ರೀತಿ ಫಿಶ್ ಫ್ರೈ ಮಸಾಲ ಮಾಡಿಕೊಂಡ್ರೆ ಆಮೇಲೆ ನೀವು ಮಾಮೂಲಿ ಫ್ರೈಯೇ ತಿನ್ನಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನಾವು ದೊಡ್ಡ ಮೀನೆಲ್ಲ ತಗೊಂಡು ಬಂದರೆ ಹೆಚ್ಚಾಗಿ ಗ್ರೀನ್ ಮಸಾಲೆ ಕಡದೆ ಮಾಡುವಂಥದ್ದು, ಅಂಗಡಿಯಿಂದ ತರೋದಕ್ಕಿಂತ ನಾವು ಕಡದೆ ಮಾಡುವಂಥದ್ದು ತುಂಬ ರುಚಿ ಹಾಗೂ ಟೇಸ್ಟಿನೂ ತುಂಬ ಆಗಿರುತ್ತೆ. ಅದು ಮೀನು ಮಾಡುವವರಿಗೆ, ಮೀನು ಈ ರೀತಿ ತಿಂದವರಿಗೆ ಗೊತ್ತಿರ್ಬೋದು. ನಾವು ಹೋಟ್ಲಿಗೆ ಹೋಗ್ಬೇಕಂತ ಇಲ್ಲ, ಹೋಟ್ಲ್ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನನಗೆ ಇವತ್ತು ಯಾರು ವೀಡಿಯೋ ಮಾಡಲಿಕ್ಕಿಲ್ಲ. ಲಾಸ್ಟ್ ವೀಡಿಯೋದಲ್ಲೇ ನಮ್ಮ ಯಜಮಾನ್ರಿದ್ರು ವೀಡಿಯೋ ಮಾಡಲಿಕ್ಕೆ, ಅವರಿಗೆ ರಜೆ ಇತ್ತಲ್ವ. ಆದರೆ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ನನ್ನ ಮಗನ ಫ್ರೆಂಡ್ಸ್ ಬರ್ತಾಯಿದ್ದಾರೆ ಇವತ್ತು ಊಟಕ್ಕೆ. ಅವರಿಗೂ ಮೀನಂದರೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಬಂದರೆ ಒಂದು ದಿನ ಹಾಲ್ಟ್ ಆಗೆಲ್ಲ ಹೋಗ್ತಾರೆ. ಆದರೆ ಇವತ್ತು ಅವರು ಅರ್ಜೆಂಟಿಗೆ ಬರ್ತಾ ಇದ್ದಾರೆ. ಅವರು ಊಟಕ್ಕೆ ನಿಲ್ಲೋದಿಲ್ಲ ಅಂತಂದರು. ಆದರೂ ನಾನು ಅವ್ರಿಗೆ ಊಟ ಮಾಡಿಸಿನೇ ಕಳಿಸೋದು ಅಂತ. ಅವರು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ನೋಡಿಬೇಕಾದ್ರೆ. ಆದರೆ ಮೀನು ಮಲ್ಪೆದು ಮೀನು ಅಂದ್ಕೊಂಡೆ ಅವರೇ ಹಾಗಾದ್ರೆ ಅಮ್ಮ ನಾವು ಊಟ ಮಾಡಿನೇ ಹೋಗೋದು ಅಂತ ಹೇಳ್ತಾರೆ ನೋಡಿ. ಹಾಗೆ ಅವರಿಗೂ ತುಂಬ ಇಷ್ಟ. ಇಲ್ಲಿಗೆ ಬಂದರೆ ಅವರು ಒಂದು ದಿವಸ ರಜೆ ಮಾಡ್ಕೊಂಡು ಬಂದರೆ ನಾವೆಲ್ಲ ಅವ್ರ ಜೊತೆಗೆ ಹೋಗ್ತೀವಿ ಮಲ್ಪೆಗೆ. ಅಲ್ಲಿ ಹೋದರೆ ಅವ್ರಿಗೆ ಬೇಕಾದ ಮೀನು ತಂದು ಇಲ್ಲಿ ಮೀನು ಮಾಡಿಸಿ ತಿಂದು ಹೋಗೋದು ಅವರು. ಅಷ್ಟು ಇಷ್ಟ ಅವರಿಗೂ ಮೀನಂದರೆ. ನೋಡಿ, ಫ್ರೈಗೆ ಮಸಾಲೆ ಮಾಡಿ ಹಾಕಿದೆ. ಇದೊಂದು ಅರ್ಧ ಗಂಟೆ ಆದರೂ, ಮಿನಿಮಮ್ ಅರ್ಧ ಗಂಟೆ ಆದರೂ ಎಳ್ಕೊಳ್ಬೇಕು ಮಸಾಲೆ. ಆವಾಗಲೇ ಮಾಡ್ಕೊಳ್ಬಾರ್ದು, ಅರ್ಧ ಗಂಟೆ ಎಳ್ಕೊಳ್ಬೇಕು. ಹಾಗೆ ನೋಡಿ, ಮಸಾಲೆ ಫ್ರೈಗೆ ಬೇರೆಯೇ ತೆಗೆದಿಟ್ಟಿದ್ದೀನಿ, ಅದರದ್ದೇ ಮಸಾಲೆ. ಅದು ಮಾಡಬೇಕಾದ್ರೆ ಹೇಳ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಅದರ ಥರನೇ ನಾವು ರೆಡ್ ಮಸಾಲೆ ಹೇಗೆ ಮಾಡಿದ್ದೀವಿ ಅದೇ ರೀತಿ ಇರುತ್ತೆ. ಗ್ರೀನ್ ಮಸಾಲೆಗೆ ಸ್ವಲ್ಪ ಗ್ರೀನ್ ಕಲರ್ ಇರೋ ಕಾಯಿಮೆಣಸು ಮತ್ತು ಒಣಮೆಣಸಿನ ಬದಲು ಕಾಯಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದು ಎಕ್ಸ್ಟ್ರಾ ಆಗಿರುತ್ತೆ. ಉಂಟು ಕೊಡೋದು ಕುಡಂಜಿ ಮಾಡೋಡಪ್ಪ ಕೊಡ ಒಂಜಿ. ಹಾಂ, ಫ್ರೈ ಮಸಾಲ ಹೇಗಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ. ನೋಡಿ, ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್,
ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಗ್ರೀನ್ ಮಸಾಲ ಅಂದರೆ ನೀವು ಫಿಶ್ ಫ್ರೈ ಮಸಾಲ ಅಂದರೆ ನೀವು ನಾರ್ಮಲ್ ಫ್ರೈಯೇ ತಿನ್ನಲ್ಲ, ಇದೇ ಬೇಕಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಮೋನೋ ಚಾನಲ್ ಅದರಿಂದ ಹೈಪ್ ಎಲ್ಲ ನಂಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತು ಒಂದು ಜಾಯ್ ಬನ್ ಪ್ರೀತು ಒಂದು ಜಾಯ್ ಬನ್ ಬಿಡುವೆ ಬರೀಗ ಅವ್ರು ಬೇಡ ಒಣಸ್ ಗಡೆ ಬರ್ಪೇವೆ ಅಂತೀರು ಬಟ್ ಮೂಲ ಅಮ್ಮನ ಫಿಶ್ ಫ್ರೈ ಮಸಾಲ ಬುಡ್ದು ಪೊರವನ ಸಾಪುಂಡ ಪನ್ ವಿಜೇತ ವಡೆ ಬನಕಾರ ಒಂದು ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮುಂಚಿ ಎಡ್ಡೆ ಮುಂಚಿ ಬೊಕ್ಕ ಜೀರಿಗೆ ಉಪ್ಪು ಹುಳಿ ಬೊಕ್ಕ ಜಾರಿಗೆದ ನೀರು ಓ ಮೀನು ಗೊತ್ತಾಂಡವು ಮೀನು ಗೊತ್ತಾಂಡ ಮಡಲ್ ಮೀನು ಮಡಲ್ ಇದು ಮದುಮಗ ನಮ್ಮದು ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದವನು. ಒಂಜಿ ವಾರ ಪೋಂಡ್ಲ ಟೇಸ್ಟ್ ಕಮ್ಮಿ ಅಂಜಲ್ ಇನಿ ಫ್ರಿಡ್ಜ್ ಹಿಡಿದಿದ್ದೆ ಎಲ್ಲ ಏನು ಪಲ್ಲೆ ರಿವ್ಯೂ ಪಲ್ಲೆ ಮಸಾಲೆದ ಮಸಾಲೆ ಸೂಪರ್ ಅದು ಬಂಡ ಪ್ರೈಸ್ ಇದೆ ಬರ್ತದೆ ಇಂಗ್ಲ ಪಂಡಿಂಗ್ಲ ತಿನ್ನೋದು ಗೊತ್ತಾನೆ ಬಕರಿ ಬಂಪ ಪ್ರೀತಿ ಬಂತು ಈರ್ನ ಫುಡ್ ರಿವ್ಯೂ ಕಾಂಪ್ಲೇಂಟ್ ನಾನು ಸ್ಪೆಷಲ್ ಐಟಮ್ ಬರೋ ತಿಂತೀನಿ ಮುಲ್ಪನೆ ಗೊತ್ತಾನೆ ದಿ ಬೆಸ್ಟ್ ಎನ್ನ ಪೂರ ಕನ್ನಡ ವ್ಯೂವರ್ಸ್ ಜಾಸ್ತಿ ಅಂಚದಿ ಕನ್ನಡ ಹುಡುಗ ನೋಡೋಕೆ ಕನ್ನಡದಲ್ಲಿ ಬೇಕಂದ್ರೆ ಮೀನಲ್ಲಿ ವೆರೈಟಿ ಐಟಮ್ ತಿನ್ಬೇಕಾದ್ರೆ ಮುಚ್ಚಿದ ಅಮ್ಮನ ಹತ್ರ ಬರಬೇಕು. ವೆರೈಟಿ ಫುಡ್ ಇರ್ತದೆ. ಗ್ರೀನ್ ಮಸಾಲ ಗ್ರೇವಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಅಂದರೆ ವೆರೈಟಿ ಡಿಫ್ರೆಂಟ್ ಆಗಿದೆ. ಇದು ಹೋಟೆಲಲ್ಲಿ ಹೋಗಿ ಸಿಗ್ಲಿಕ್ಕಿಲ್ಲ. ಹೋಟೆಲಲ್ಲಿ ಖಾಲಿ ಮಸಾಲ ಫ್ರೈ ಸಿಗ್ತದೆ ಅಷ್ಟೇ. ಈ ಥರ ಡಿಫ್ರೆಂಟ್ ಫ್ರೈ ಬೇಕಾದರೆ ಮುಚ್ಚಿದ ಅಮ್ಮನ ಹತ್ರ ಇಂಗ್ರೀಡಿಯೆಂಟ್ಸ್ ಅವರಲ್ಲಿ ಕೇಳಿ ಅವ್ರು ಹೇಳ್ತಾರೆ ಏನೆಲ್ಲ ಹಾಕ್ಬೇಕಂತ. ಯಾರ ಹತ್ರ? ಅಮ್ಮನ ಹತ್ರ. ಚೂರ್ ಓಕೆ